ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಂದ ರೋಗಿಗಳಿಗೆ ಹಣ್ಣುಗಳ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ಹಾಜರಿದ್ದರು. ಆಸ್ಪತ್ರೆಯ ಒಳಗೆ ಸಾಕಷ್ಟು ಕಿರಣೆ ಇತ್ತು. ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ರೋಗಿಗಳ ನಡುವೆ ಹಣ್ಣುಗಳ ಕಿಟ್ಗಳನ್ನು ವಿತರಿಸಿದಾಗ ಈ ಕಾರ್ಯದ ಉದ್ದೇಶ ಜಮೀರ್ ಅಹ್ಮದ್ ಖಾನ್ ಅವರ ಜನ್ಮದಿನವನ್ನು ಸ್ಮರಣೀಯವಾಗಿಸುವುದು ಮತ್ತು ಜನರಿಗೆ ಸಹಾಯ ಒದಗಿಸುವುದು. ಅಭಿಮಾನಿಗಳು ಹೇಳಿದರು ಎಂದು ಜಮೀರ್ ಅಹ್ಮದ್ ಖಾನ್ ಎಂದೆಂದಿಗೂ ಮಾನವೀಯ ಸೇವೆಯಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಈ ಸಣ್ಣ ಪ್ರಯತ್ನವು ಅದೇ ಪರಂಪರೆಯ ಭಾಗವಾಗಿದೆ. ಅವರು ಹೇಳಿದರು ಎಂದು ಈ ರೀತಿಯ ಕಾರ್ಯಗಳಿಂದ ಜನರ ಹೃದಯ ಗೆಲ್ಲುವ ಉದ್ದೇಶವಿದ್ದು ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡಬೇಕು. ಆಸ್ಪತ್ರೆಯ ರೋಗಿಗಳು ಸಹ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರಿಗೆ ಧನ್ಯವಾದ ತಿಳಿಸಿದರು ಮತ್ತು ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ಮತ್ತು ಇತರ ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದರು. ಎಲ್ಲರೂ ಸೇರಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಮತ್ತು ಅವರ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. अस्सलाम वालेकुम। हमारे जमीर अहमद खान उनका जन्मदिन है आज। जन्मदिन मुबारक हो। नमस्ते। आज खुशी की बात है, हमारे जमीर अहमद साहब उनका जन्मदिन है। खुशी के अंदर यहाँ के पूरे नौजवान और बड़े मिलकर यहाँ सरकार दवाखाने में आकर इसका मौज और से बड़ा एक किट बना के यहाँ जो भी पेशेंट है, रोगी है, उन सभी को बांटे, क्योंकि उनकी दुआ हमारे जमीर अहमद साहब को लगेंगे बोल के वहाँ पे बांटे। जमीर अहमद साहब एक हिंदू मुस्लिम सभी के नेता हैं। हमारा बहुत बड़ी खुशी है, हमारे समाज का इंसान उतना बड़ा एक नेता बना। अभी भी बहुत से युवा है, उनको भी अल्लाह उनकी जमीर अहमद की जैसा पहुँच लेकर दे, और जमीर अहमद साहब को भी आते दिनों में सीएम बना दे बोल के हमारे सब नौजवानों की तरफ से, बड़ों की तरफ से, बुजुर्गों की तरफ से, ये बूढ़े लोगों की तरफ से बहुत दुआ है जमीर अहमद को। अल्लाह उनको सेहतमंद रखें दे, अच्छा रखें दे, जो भी उनकी प्रॉब्लम आने वाले हैं आगे वो प्रॉब्लम दूर करें दे बोल के मैं एक बात करता हूँ। ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಇವರ ಇವತ್ತು ದಿನಾಂಕ 1/8/2024 ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಆಚರಣೆ ನಾವು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಮಾಡಲಾಗಿದೆ, ಆಚರಿಸಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಇವರ ಅಹಿಂದ ನಾಯಕರು ಮತ್ತು ಇವರು ವಸತಿ ಸಚಿವರು, ವಕಫ್ ಅಧ್ಯಕ್ಷರು. ನಾವು ಇವತ್ತೇನೈತಿ ಇವ್ರ ಹೆಸರಿನಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇವತ್ತು ಹಣ್ಣು ಹಂಪಲಿನ ವಿತರಣೆ ಹಮ್ಮಿಕೊಳ್ಳಲಾಗಿದೆ. ಮತ್ತು ನಾವು ಮುಂದಿನ ಕಾರ್ಯಕ್ರಮ ಏನೈತಿ ಉರ್ದು ಆಶ್ರಮದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ವಸೀಂ ಇಸ್ಮಾಯಿಲ್ ಯರ್ಗುರಿ.
ಮಾಮ್